ಇವತ್ತು ಕರುಣಾಮಯಿ ತ್ಯಾಗಮಯಿ ಅಂತ ಇವತ್ತು ಬೆಳಗ್ಗೆಯಿಂದನೂ ಕೂಡ ಹಾಡಿ ಹೋಗ್ಲಿದ್ದು ಹೆಣ್ಮಕ್ಳನ್ನ. ಇವತ್ತು ಶುಭಾಶಯಗಳ ಮಹಾಪೂರಗಳೇ ಕೂಡ ಇವತ್ತು ಹರಿದು ಬರ್ತಾ ಇರುತ್ತೆ. ಹಾಗೆ ಇನ್ನೊಂದು ಕಡೆ ಇವತ್ತು ಸಾಕಷ್ಟು ನೋಡ್ತೀವಿ, ಮಹಿಳಾ ದಿನಾಚರಣೆ ಅಂತಂದ್ರೆ ಏನು ಅಂದ್ರೆ ಫುಲ್ಲು ಇಡೀ ದಿನ ಇವತ್ತು ನಮ್ಮ ಮಹಿಳೆಯರ ಶಕ್ತಿ ಪ್ರದರ್ಶನವನ್ನು ಮಾಡ್ತಕ್ಕಂಥದ್ದು ನೋಡ್ತೀವಿ. ಹಪ್ಪಳ ಸಂಡಿಗೆ ಮಾಡ್ತಕ್ಕಂಥದ್ದು ಕೆಲವೊಂದು ಕಡೆಗಳೆಲ್ಲ ಮಹಿಳಾ ಉತ್ಪನ್ನಗಳನ್ನ ನಾವೇ ತಯಾರಿಸಿದ್ವಿ, ಇದು ಮಹಿಳೆಯರ ಶಕ್ತಿ ಅಂತಕ್ಕಂಥದ್ದನ್ನ ತೋರಿಸ್ತಕ್ಕಂಥ ಒಂದು ಈ ತರದ ಒಂದು ಮೂಲಕನೂ ಕೂಡ ಸಾಬೀತುಪಡಿಸೋಂಥ ಕಾರ್ಯಕ್ರಮಗಳು ಕೂಡ ಸಾಕಷ್ಟು ನಡೀತವೆ. ಹಾಗೆ ರಂಗೋಲಿ ಬಿಡಿಸ್ತಕ್ಕಂಥದ್ದು ಕಾಂಪಿಟೇಷನ್ಸ್ಗಳನ್ನು ಕೂಡ ಮಾಡ್ತಾರೆ. ಸೊ ಈ ಥರದ್ದೇ ಒಂದು ಸಾಕಷ್ಟು ಕಾರ್ಯಕ್ರಮಗಳನ್ನ ಕೂಡ ಬೇರೆ ಎಲ್ಲ ಕಡೆಯಲ್ಲೂ ಕೂಡ ಆರ್ಗನೈಸ್ ಮಾಡಿರ್ತಾರೆ. ಸೊ ನಮ್ಮ ಸಂಘಟನೆ ಇದನ್ನ ಬಹಳ ವಿಭಿನ್ನವಾಗಿ ಅರ್ಥಪೂರ್ಣವಾಗಿ ಇವತ್ತು ನಾವು ಎಲ್ಲ ಕಡೆಯಲ್ಲೂ ಕೂಡ ಇಡೀ ದೇಶದಾದ್ಯಂತ ಒಂದು ಆಚರಿಸ್ತಾ ಬಂದಿದ್ದೀವಿ. ಸ್ನೇಹಿತರೆ, ಇವೆಲ್ಲ ಕೂಡ ನಾವು ಹೇಳಿದ್ವಿ ಈ ಥರದ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡ್ತಾರೆ ಅಂತೇಳಿ. ನಮ್ಮ ಸಂಘಟನೆ ಯಾವಾಗಲೂ ಕೂಡ ಇದರ ಮಹತ್ವನ ಅರ್ಥಪೂರ್ಣವಾಗಿ ಆಚರಿಸ್ತಾ ಬಂದಿದ್ದೀವಿ. ಸೊ ಯಾಕೆ ಅಂದರೆ ಇದು ಮಹಿಳಾ ದಿನಾಚರಣೆ ಯಾರು ನಮಗೆ ಯಾರು ತಂದುಕೊಟ್ಟಿದ್ದು, ಈ ಮಹಿಳಾ ದಿನಾಚರಣೆ ಹೇಗೆ ಅಧಿಕಾರಕ್ಕೆ ಬಂದಿತ್ತು, ಇದ್ರ ಬಗ್ಗೆ ಕೆಲವರಿಗೆಲ್ಲ ಗೊತ್ತಿಲ್ಲ. ಖಂಡಿತವಾಗಿಯೂ ಕೂಡ ನಮ್ಮ ಸಂಘಟನೆಯಿಂದ ಇದರ ಹಿನ್ನೆಲೆನ ಹೇಳ್ತೀವಿ. ಇದು ಯಾರೋ ಕೂಡ ಉಡುಗೊರೆಯಾಗಿ ಮಹಿಳಾ ದಿನಾಚರಣೆಯನ್ನ ನೀವು ಆಚರಿಸ್ರಿ ಅಂತ ಹೇಳಿಲ್ಲ. ಇದಕ್ಕೆ ಒಂದು ಹಿನ್ನೆಲೆ ಇದೆ. ಇದು ಬಂದಿರತಕ್ಕಂಥದ್ದೇ ಮಹಿಳೆಯರಿಂದ. ಇದು ಅಮೆರಿಕಾದಲ್ಲಿ ನ್ಯೂಯಾರ್ಕ್ ನಗರದಲ್ಲಿ 1908 ಅಂದ್ರೆ ಸ್ವತಂತ್ರ ಪೂರ್ವ, ಇದು ಅಮೆರಿಕದಲ್ಲಿ ಗಾರ್ಮೆಂಟ್ಸ್ಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂತಹ ಒಂದು ಮಹಿಳೆಯರು. ಹೆಂಗೆ ಅಂದ್ರೆ ಆಗಿನ ಕಾಲದಲ್ಲಿ ಹೆಣ್ಮಕ್ಳಿಗೆ ಓಟ್ ಹಾಕ್ತಕ್ಕಂಥ ಹಕ್ಕು ಇರಲಿಲ್ಲ. ಸೊ ಅವರು ಕೆಲಸ ಮಾಡ್ತಕ್ಕಂತಹ ಒಂದು ವಾತಾವರಣ ಹೆಂಗಿತ್ತು ಅಂತಂದ್ರೆ ಇಷ್ಟು ಗಾಳಿ ಬೆಳಕು ಆ ಥರದ್ದು ಇಲ್ವೇ ಇಲ್ಲ, ಉಸಿರುಗಟ್ಟಿಸ್ತಕ್ಕಂಥ ಒಂದು ವಾತಾವರಣ. ಹಾಗೆ ಅವತ್ತಿನ ಕಾಲದಲ್ಲಿ ಜೀವನ ಅನಿವಾರ್ಯಕ್ಕೆ ಗಾರ್ಮೆಂಟ್ಸ್ಗಳಿಗೆ ಹೋಗ್ತಾ ಇದ್ರು. ಯಾಕೆಂದ್ರೆ ತುಂಬಾನೇ ಬಡತನ, ಆಯ್ತಾ. ಸೊ ನಾವೇನಾದ್ರು ಸ್ವಲ್ಪ ದುಡ್ಕೊಂಡು ಬಂದ್ರೆ ಅವತ್ತಿನ ಹೊಟ್ಟೆಗೆ ನಮಗೆ ಊಟಕ್ಕಾಗೋದು. ಇಂಥ ಪರಿಸ್ಥಿತಿಯಲ್ಲಿ ಹೆಣ್ಮಕ್ಳು ಗಾರ್ಮೆಂಟ್ಸ್ಗಳಲ್ಲಿ 12 ತಾಸುಕ್ಕಿಂತ ಹೆಚ್ಚು, ಇವತ್ತು ಏನು ನಾವು 8 ತಾಸುಗಳನ್ನು ನೋಡ್ತೀವಿ, ನಾವು ದುಡಿಮೆ ಅವಧಿನ ಇಲಾಖೆ ಕಾರ್ಮಿಕರಿಂದಲೇ ಕೂಡ 8 ತಾಸುಗಳನ್ನು ಒಂದು ಸೀಮಿತಗೊಳಿಸುತ್ತದೆ. ಆಗ 12 ತಾಸಿಗಿನ ಹೆಚ್ಚು ದುಡಿಬೇಕಂದ್ರೆ ಬೆಳಗ್ಗೆ 6 ಗಂಟೆಗೆ ಹೋದ್ರೆ ರಾತ್ರಿ 8 ಆಗುತ್ತೋ 9 ಆಗುತ್ತೆ. ಇಷ್ಟು ಅವಧಿಗೆ ದುಡಿಮೆ ಮಾಡಬೇಕು. ಹಾಗೆಯೇ ಒಂದು ನಮಗೆ ಹೆಣ್ಮಕ್ಳಿಗೆ ಹೆರಿಗೆ ರಜೆಗಳು, ನಮಗೆ ಹೆರಿಗೆ ಆದಂದ್ರೆ ನಮಗೆ ರೆಸ್ಟ್ ಬೇಕೇ ಬೇಕಲ್ವಾ, ಆ ಹೆರಿಗೆ ರಜೆಗಳು ಕೂಡ ಇರಲಿಲ್ಲ. ಅಥವಾ ಒಂದ್ ದಿವಸ ನಮ್ಮ ಪರ್ಸನಲ್ ಕೆಲಸಗಳನ್ನ, ನಮ್ಮ ಮನೆ ಕೆಲಸಗಳನ್ನ ನಾವು ಮಾಡ್ಕೊಂತೀವಿ ಅಂದ್ರೆ ವಾರಕ್ಕೊಂದು ರಜೆ ಇಲ್ಲ. ನಮಗೆ ಹುಷಾರಿಲ್ಲ ಅಂತಂದ್ರೆ, ನಮ್ಮ ಮಕ್ಕಳಿಗೆ ಹುಷಾರಿಲ್ಲ ಅಂತಂದ್ರೆ, ಅವತ್ತು ಕೆಲಸಕ್ಕೆ ಹೋಗ್ಲಿಲ್ಲ ಅಂದ್ರೆ ಅವತ್ತಿನ ಸಂಬಳ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಅವತ್ತು ದುಡಿತಕ್ಕಂಥ ಅನಿವಾರ್ಯತೆ ಕೂಡ ಹೆಣ್ಮಕ್ಳಿಗಿತ್ತು. ಇದನ್ನ ಎಷ್ಟು ದಿನ ಅಂತ ತಡ್ಕೊಂತಾರೆ ಅಲ್ವಾ. ಕೊನೆಗೆ ಒಂದ್ಸಲ ಮುಗಿಲಿದ್ರು ಎಲ್ಲರೂ ಕೂಡ ಸೇರ್ಕೊಂಡು ಮಾತಾಡ್ಕೊಂಡು ನಮಗೆ ಈ ಕೆಲಸದ ಅವಧಿ ಕಡಿಮೆ ಆಗಬೇಕು, 8 ತಾಸುಗಳಿಗೆ ಒಂದು ನಿಗದಿ ಮಾಡಬೇಕು, ಹಾಗೇನೆ ನಮಗೆ ಹೆರಿಗೆ ರಜೆ ಬೇಕು, ಹಾಗೇನೆ ವಾರದ ರಜೆಗಳನ್ನ ಕೊಡಬೇಕು, ಕೆಲಸಕ್ಕೆ ತಕ್ಕಂತೆ ಒಂದು ವೇತನವನ್ನ ಕೊಡಬೇಕು ಅಂತ ಹೇಳಿ. ಸೊ ಹೆಣ್ಮಕ್ಳು ಸಾವಿರಾರು ಸಂಖ್ಯೆಯಲ್ಲಿ ಹೋರಾಟನ ಸ್ಟಾರ್ಟ್ ಮಾಡ್ತಾರೆ. ಯಾರ ವಿರುದ್ಧ? ಸಮಾಜದಲ್ಲಿರ್ತಕ್ಕಂಥ ಒಂದು ಆಳ್ವಿಕರ ಮತ್ತೆ ಕಾರ್ಮಿಕರ ಏನಿರ್ತಾರೆ ಮಾಲೀಕರು, ಸೊ ಅವರ ಒಂದು ವಿರುದ್ಧ ದಂಗೆ ಹೇಳ್ತಾರೆ ಹೆಣ್ಮಕ್ಳು. ಸೊ ದಂಗೆ ಹೇಳಿದಾಗ ಆ ಒಂದು ಮಾಲೀಕರು ಮತ್ತೆ ಅಲ್ಲಿನ ಸರ್ಕಾರಗಳು ಕೂಡ ಸಾಕಷ್ಟು ಅವರಿಗೆ ಗುಂಡಿನ ಮಳೆನೇ ಸುರಿಯುತ್ತೆ. ಎಷ್ಟೋ ಹೆಣ್ಮಕ್ಳು ರಕ್ತದ ಮಡುವಿನಲ್ಲಿ ಪ್ರಾಣ ಬಿಟ್ಟಿರ್ತಕ್ಕಂಥದ್ದು, ರಕ್ತದ ಓಕುಳಿನೇ ಹರಿಯುತ್ತೆ. ಹಾಗೆಯೇ ಇನ್ನೂ ಕೂಡ ಅದು ಬಿಡೋದಿಲ್ಲ ಹೋರಾಟನ, ಇನ್ನೂ ಮುಂದುವರಿಸ್ತಾ ಕೆಲವು ತಿಂಗಳ ಕಾಲ ನಿರಂತರವಾಗಿ ಹೋರಾಟ ಮಾಡಿರುತ್ತೆ. ಸೊ ಅಲ್ಲಿ ದೇಶದಲ್ಲಿ ತುಂಬಾ ಶೀತ, ಚಳಿ, ಅಂತ ಚಳಿಯಲ್ಲೂ ಕೂಡ ಹೆಣ್ಮಕ್ಳು ಹೋರಾಟನ ಚದುರಿಸ್ಬೇಕು ಅಂತ ಹೇಳಿ ಅಲ್ಲಿರ್ತಕ್ಕಂಥ ಸರ್ಕಾರಗಳು ಏನ್ ಮಾಡ್ತಾರೆ, ಅವರಿಗೆ ಜಲಫಿರಂಗಿಗಳು ಅಂತ ಹೇಳ್ತಾರೆ. ಸೊ ಅಂದ್ರೆ ಹೊರಿತಕ್ಕಂಥ ಚಳಿಲಿ ನೀರುಗಳನ್ನ ಸುರಿದು ಬಿಡೋದು ಹೆಣ್ಮಕ್ಳಿಗೆ. ಅವಾಗ್ಲಾದ್ರೂ ಕೂಡ ಹೋರಾಟನ ನಿಲ್ಲಿಸ್ತಾರೆ ಅಂತ ಎಷ್ಟೆಲ್ಲ ಪ್ರಯತ್ನ ಕೂಡ ಮಾಡ್ತಾರೆ. ಆದ್ರೆ ನಮ್ಮ ಹೆಣ್ಮಕ್ಳು ಜಗ್ಗೋದೇ ಇಲ್ಲ ಅಲ್ಲಿ. ಯಾಕೆಂದ್ರೆ ಅವರು ಅನುಭವಿಸ್ತಿರ್ತಕ್ಕಂಥ ಸಮಸ್ಯೆಗಳು ಅವ್ರನ್ನ ಅಷ್ಟು ಗಟ್ಟಿಗೊಳಿಸ್ಬಿಟ್ಟಿದೆ. ಸೊ ಕೊನೆಗೆ ಸರ್ಕಾರ ಎಷ್ಟೋ ಇದು ತಿಂಗಳ ಗಂಟೆಗಳನ್ನ ಒಂದು ಹೋರಾಟಗಳನ್ನ ಸ್ಟಾರ್ಟ್ ಮಾಡುತ್ತೆ, ಹೋರಾಟಗಳನ್ನ
ನಡೆಸಿರುತ್ತೆ. ಕೊನೆಗೂ ಕೂಡ ಸರ್ಕಾರ ಮತ್ತೆ ಮಾಲೀಕರು ಮಣಿಲೇಬೇಕಾಗುತ್ತೆ. ಸೊ ಮಣಿದ್ಬಿಟ್ಟು ಇವತ್ತೇನು ಕೆಲಸದ ಒಂದು ಅವಧಿ 8 ತಾಸುಗಳಿಗೆ ಇಳಿದಿದೆ. ಸೊ ಅದನ್ನ ಅಲ್ಲಿ ನಿಗದಿಪಡಿಸ್ತಾರೆ. 12 ತಾಸಿಂದ 8 ತಾಸುಗಳಿಗೆ ನಿಗದಿಪಡಿಸ್ತಾರೆ. ಈ ಒಂದು ಕೆಲಸದ ಅವಧಿ 8 ತಾಸಿಗೆ ಇಳಿದಿರದೆ ಅಂತ ಕ್ರೆಡಿಟ್ ನಮ್ಮ ಹೆಣ್ಮಕ್ಳಿಗೆ ಸೇರ್ಬೇಕು ಅಲ್ವಾ. ಹಾಗೆಯೇ ಹೆರಿಗೆ ರಜಾ, ಹಾಗೆ ಕೆಲಸಕ್ಕೆ ತಕ್ಕಂತೆ ವೇತನಗಳನ್ನ ಕೊಡ್ತಾರೆ, ವಾರದ ರಜೆಗಳನ್ನ ಕೊಡ್ತಾರೆ. ಸೊ ಅಲ್ಲಿಂದ ಈ ಒಂದು ಹೋರಾಟನ ಗೆದ್ದುತ್ತಾರೆ. ಅದಾದ ನಂತರ 1910ರಲ್ಲಿ ಸಮಾಜವಾದ ನಾಯಕಿ ಕ್ಲಾರಾ ಜೆಟ್ಕಿನ್, ಸೊ ಅವರು ಒಂದು ಮಹಿಳಾ ಕಾಂಗ್ರೆಸ್ ಅಧಿವೇಶನ ನಡೀತಾ ಇರುತ್ತೆ. ಅಲ್ಲಿ ಈ ಮಾರ್ಚ್ 8 ನಮಗೆ ಅವರು ಕೂಡ ಈ ಒಂದು ಹೋರಾಟದಿಂದ ಸ್ಫೂರ್ತಿಯಾಗ್ಬಿಟ್ಟು ಮಾರ್ಚ್ 8 ಅಂತಾರಾಷ್ಟ್ರೀಯ ಮಹಿಳಾ ದಿನವಾಗಿ ಘೋಷಣೆ ಮಾಡ್ತಾರೆ. ಸೊ ಅವ್ರು ಹೇಳ್ತಾರೆ ಏನು ಅಂದ್ರೆ, ತಮ್ಮ ದೇಶಗಳಲ್ಲಿ ಏನು ಸಮಸ್ಯೆಗಳನ್ನ ಇದೆ ಆ ಸಮಸ್ಯೆಗಳನ್ನ ವಿರುದ್ಧ ಧ್ವನಿ ಎತ್ತಲಿಕ್ಕೆ ಈ ಮಹಿಳಾ ದಿನಾನ ನೀವು ಆಚರಿಸ್ರಿ. ಆ ಆಚರಣೆ ಹೇಗೆ ಅಂತಂದ್ರೆ ಸಮಸ್ಯೆಗಳ ವಿರುದ್ಧ ಧ್ವನಿ ಎತ್ತೋಕೆ ನೀವು ಬಳಸ್ಕೋಬೇಕು ಅಂತೇಳಿ ಅಲ್ಲಿಂದ ಒಂದು ಕರೆಯನ್ನ ಕೊಡ್ತಾರೆ. ಆಗಿಂದ ನಾವು ಇಲ್ಲಿವರೆಗೂ ಕೂಡ ಮಹಿಳಾ ದಿನಾಚರಣೆಯನ್ನ ಬಹಳ ಅರ್ಥಪೂರ್ಣವಾಗಿ ಆಚರಿಸ್ಕೊಳ್ತಾ ಬಂದಿದ್ದೀವಿ ಸ್ನೇಹಿತರೆ. ಇದೆಲ್ಲ